ಕೃಷ್ಣಪ್ಪ ಅವರಿಗೆ ಜಯವಾಗಲಿ 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 ಜಯವಾಗಲಿ. ದೇವರೇ, ನಮ್ಮ ಶಾಸಕರಿಗೆ ಇಬ್ಬರಿಗೂ ಇರೋ ದೃಷ್ಟಿ ಎಲ್ಲ ದೂರ ಆಗ್ಲಿ, ಅವ್ರಿಗೆ ಮಂತ್ರಿ ಸ್ಥಾನ ಸಿಗ್ಲಪ್ಪ. ದೇವರೇ ಒಳ್ಳೇದ್ ಮಾಡಪ್ಪ. ओम श्री गुरवे नमः. श्रीमन्महाविष्णुगणपति देवताभ्यो नमः. पूर्वोच्चरिते मंगलविशेषेण विशिष्टायां पुण्यायां पुण्यकाले महापुण्ये शिवतिथौ अस्य यजमानस्यः गोत्रोद्भवस्य यं कृष्णप्पा नामधेयस्य प्रियकृष्णनामधेयस्य प्रियदर्शिनी नाम्न्याः प्रदीपकृष्णप्पा नामधेयस्य यजमानस्य सह कुटुम्बस्य क्षेमस्थैर्य धैर्य वीर्य जय आयुष्य आनंद आयुरारोग्य भाग्यता सिद्ध्यर्थम उत्तरोत्तराभिवृद्धि फलप्राप्त्यर्थम अस्य यजमानस्य मनस्सिष्टार्थ सिद्ध्यर्थम सकल कार्येषु अनुकूलता सिद्ध्यर्थम अस्य यजमानस्य उद्योग क्षेत्रेषु दिने दिने अभिवृद्धि अनुकूलता सिद्ध्यर्थम अप्राप्त लक्ष्मी प्राप्यता सिद्ध्यर्थम प्राप्त लक्ष्मी यावत् जीवन पर्यंत परिपालना योग्य. ಇವತ್ತು ಆಕ್ಚುಲಿ ವಿಶೇಷ ದಿನ ಸರ್. ಇವತ್ತು ಸಂಕಷ್ಟ ಚತುರ್ಥಿ. ಈ ಶುಭ ದಿನದಂದು ನಾವು ಏನಕ್ಕೆ ಪೂಜೆ ಇಟ್ಕೊಂಡಿದ್ದೀವಿ ಅಂತಂದರೆ, ಒಬ್ಬ ಸಹೃದಯಿ ನಿಷ್ಕಳಂಕ ವ್ಯಕ್ತಿಗಳಿಬ್ಬರು ಆ್ಯಕ್ಚುಲಿ ನಮ್ಮ ಗೋವಿಂದರಾಜನಗರ ಮತ್ತು ವಿಜಯನಗರ ಕ್ಷೇತ್ರದಲ್ಲಿ ಇಬ್ಬರು ಶಾಸಕರು ಸದಾ ಬಡವರಿಗೋಸ್ಕರ ಮಿಡಿದಂಥ ಹೃದಯಗಳವರು. ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ ಆ ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನು ಇವತ್ತು ಮಾಡಿದ್ದೀವಿ. ಸಂಕಷ್ಟ ಚತುರ್ಥಿ ದಿನದಂದು ನಾವು ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಸದಾ ಬಡವರಿಗೆ, ಸದಾ ಕಷ್ಟದಲ್ಲಿರೋರಿಗೆ, ಮಿಡಿಯುವಂಥವರಿಗೆ ಒಂದು ಸಚಿವ ಸ್ಥಾನ ಸಿಕ್ಕಿದ್ರೆ ಅವರು ಮತ್ತಷ್ಟು ಬಡವರಿಗೋಸ್ಕರ ಯಾರಿಗೆ ಸಹಾಯ ಬೇಕು ಅಂಥವರಿಗೆ ಕೆಲಸ ಮಾಡುವಂಥ ಶಕ್ತಿ ಕೊಡಬೇಕು ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಇಟ್ಟಿದ್ದೀವಿ. ಈ ಮುಂದಿನ ದಿನಗಳಲ್ಲಿ ಇವತ್ತು ಸಚಿವ ಸಂಪುಟ ರಚನೆ ಆಗ್ತಿದೆ. ಈ ಲಿಸ್ಟಿನಲ್ಲಿ ನಾವು ಅವರ ಹೆಸರು ಇರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀವಿ. ಇಲ್ಲ ಅಂತಂದರೂ ಮುಂದಿನ ದಿನಗಳಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋ ಆಶಯದಲ್ಲಿ ನಾವಿದ್ದೀವಿ. ಮತ್ತಷ್ಟು ಬೇಡಿಕೆಗಳನ್ನ ನಾವು ಆ ಭಗವಂತನಲ್ಲಿ ಇಟ್ಟು ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಕೇಳ್ಕೊಳ್ತೀವಿ. ಯಾಕಂತಂದರೆ ಸದಾ ಅವರು ಯಾರೇ ಅವ್ರ ಮನೆಗೆ ಹೋದ್ರು ಅವರಿಗೆ ಮಿಡಿಯುವಂಥ ಅವ್ರದ್ದು ಮನಸ್ಸಿದೆಯಲ್ಲ, ಆ ಮನಸ್ಸಿಗೆ ಎಷ್ಟು ಶ್ಲಾಘನೆ ಹೇಳಿದ್ರು ತಪ್ಪಾಗುತ್ತೆ. ಯಾಕಂದರೆ ಅವರಿಗೆ ಆ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಇನ್ನಷ್ಟು ಶಕ್ತಿ ಕೊಡಲಿ, ಇನ್ನಷ್ಟು ಜನಸೇವೆ ಮಾಡುವಂಥ ಅವರಿಗೆ ಶಕ್ತಿ ಸಿಗಲಿ ಅಂಥೇಳಿ ನಾವಿವತ್ತು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಜೈ ಕೃಷ್ಣಪ್ಪಾಜಿ, ಜೈ ಪ್ರಿಯಕೃಷ್ಣ. ಸರ್, ಮತ್ತೆ ವಿಶೇಷವಾಗಿ ಈ ಒಂದು ಇವತ್ತಿನ ಇದರಲ್ಲಿ ಹೆಸರು ಬರಲಿಲ್ಲ ಅಂದರೆ ಮತ್ತೆ ಮುಂದೆ ಏನು ಮಾಡ್ಬೋದು ಸರ್? ಆ್ಯಕ್ಚುಲಿ ಅವರು ಹೆಸರು ಬಂದೇ ಬರುತ್ತೆ ಸರ್. ಯಾಕಂದರೆ ಅವರು ಸತತವಾಗಿ 4 ಬಾರಿ ಗೆದ್ದಿದ್ದಾರೆ. ಅವರ ಮಗ ಆದಂಥ ಪ್ರಿಯಕೃಷ್ಣ ಅವರು ಸತತವಾಗಿ 3 ಬಾರಿ ಗೆದ್ದಿದ್ದಾರೆ. ಇವಾಗ ನಿಮಗೆ ಗೊತ್ತಿರ್ಬೋದು, 3 ಬಾರಿ 4 ಬಾರಿ ಗೆದ್ದಂಥವರಿಗೆ ಈ ಸತಿ ಸ್ಥಾನಮಾನ ಸಿಗುತ್ತೆ. ಮತ್ತು ಯುವಕರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ರಾಹುಲ್ ಗಾಂಧಿಯವರು ಕೂಡ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ನೂತನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಈ ವಿಷಯವನ್ನು ಪರಿಗಣಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಸ್ಥಾನ ಸಿಕ್ಕೇ ಸಿಗುತ್ತೆ. ನಾವು ಬೇಡಿಕೆ ಇಟ್ಟಂಥ ಆಶಯಗಳೆಲ್ಲ ಈಡೇರುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್, ನಾನು ಹರೀಶ್ ನಾಗರಾಜು ಅಂತ, ಉಪಾಧ್ಯಕ್ಷರು KPCC ಲೀಗಲ್ ಸೆಲ್ ಹ್ಯೂಮನ್ ರೈಟ್ಸ್ ಮತ್ತು RTIಯಿಂದ. ನಾನು ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ನ ಕಾಂಗ್ರೆಸ್ ಮುಖಂಡರು ಕೂಡ ಹೌದು, ಮತ್ತು GB ಆಕಾಂಕ್ಷಿ ಕೂಡ ಹೌದು. ಧನ್ಯವಾದ ಸರ್. ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಂತೇಳಿ ಒಂದು ಆಲೋಚನೆ ಮಾಡ್ತೀವಿ ಸರ್. ಆಲೋಚನೆ ಮಾಡಿಬಿಟ್ಟು ಯಾವ ರೀತಿ ಮಾಡಬೇಕು ಅಂತ ನೋಡ್ತೀವಿ. ಬಟ್ ಅದಕ್ಕೆ ಯಾವುದಕ್ಕೂ ಅವಕಾಶನೇ ಇಲ್ಲ ಸರ್. 100ಕ್ಕೆ 100% ಕೊಡ್ತಾನೆ ಇದ್ದಾರೆ. ನಮ್ಮ ಸಿದ್ದರಾಮಯ್ಯಜಿ ಇದ್ದಾರೆ, ಡಿ ಕೆ ಶಿವಕುಮಾರ್ ಸರ್ ಇದ್ದಾರೆ. ಆಮೇಲೆ ಇಲ್ಲಿ 5 ಸಲ ಸರ್, 1 ಸಲ MLC, 4 ಸಲ MLA ಆಗಿದ್ದಾರೆ. 3 ಸಲ ನಮಗೆ ಒಂದು ಉತ್ತಮವಾದ ಆಡಳಿತ ಕೊಟ್ಟಿದ್ದಾರೆ MLA ಆಗಿ ನಮ್ಮ ಪ್ರಿಯಕೃಷ್ಣ ಸರ್. ಸರ್, ಎಲ್ಲ ಸ್ನೇಹಿತರುಗಳು ಇವತ್ತು ಸಾಕಷ್ಟು ವಿಚಾರ ತಿಳಿಸಿದ್ದಾರೆ. ನೀವು ಇವತ್ತು ಕೃಷ್ಣಪ್ಪ ಅವರು ಮತ್ತು ಪ್ರಿಯಕೃಷ್ಣ ಅವ್ರ ಬಗ್ಗೆ ಏನು ಹೇಳ್ತೀರಾ? ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ಭಗವಂತನ ವಿಘ್ನೇಶ್ವರನ ಸನ್ನಿಧಿಯಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಏನು ಅಂದರೆ, ಸನ್ಮಾನ್ಯ ಜನಪ್ರಿಯ ಕೊಡುಗೈ ದಾನಿ, ವಿತೌಟ್ ಕರಪ್ಷನ್ ಇಲ್ಲದೇ ಇರ್ತಕ್ಕಂಥ ಕರ್ನಾಟಕದ
ಏಕೈಕ ಎರಡು ಶಾಸಕರಿರ್ತಕ್ಕಂಥದ್ದು ಪ್ರಿಯಾ ಕೃಷ್ಣ ಲೇಔಟ್ ಕೃಷ್ಣಪ್ಪ ಅವರು. ಇಂತಹ ನಿಸ್ವಾರ್ಥ ವ್ಯಕ್ತಿಗಳು ಸಚಿವ ಸಂಪುಟದಲ್ಲಿ ಇರಬೇಕು ಅಂತ ನಮ್ಮ ಕಳಕಳೆಯ ಮನವಿ, ದೇವರಲ್ಲಿ ಪ್ರಾರ್ಥನೆ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದ ಉದ್ದೇಶ. ಭಗವಂತ ಆ ಸ್ಥಾನಮಾನನ ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾನೆ. ಅದು ಹಿರಿಯರ ಗಮನಕ್ಕೆ ಹೋಗಬೇಕು, ಸರ್ಕಾರದ ಗಮನಕ್ಕೆ, KPCC ಗಮನಕ್ಕೆ, INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದು ನಮ್ಮದು ಒಂದೇ ದೇವಸ್ಥಾನದಲ್ಲಿ ನಡೀತಕ್ಕಂಥ ಪೂಜೆ ಅಲ್ಲ, ದಿನನಿತ್ಯ 106 ದೇವಸ್ಥಾನದಲ್ಲಿ ನಡೀತಾ ಇದೆ ಈ ಪೂಜೆ. ಸರ್, ಇವತ್ತು ವಿಶೇಷವಾಗಿ ಪೂಜೆ ఎందుకు ಹಮ್ಮಿಕೊಂಡಿದ್ದೀವಿ ಅಂತಂದರೆ, ಈಗ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಪ್ರಿಯಾ ಕೃಷ್ಣರವರು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಬಡವರ ಬಂಧು ನಮ್ಮ M ಕೃಷ್ಣಪ್ಪಾಜಿ ಅವರಿಗೆ ಈ ನಮ್ಮ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಲ್ಲಿ ಅವರು ಒಳ್ಳೆ ಕ್ಯಾಬಿನೆಟ್ ಒಂದು ಸಚಿವ ಸ್ಥಾನ ಕೊಡಲೇಬೇಕು ಅಂತ ಅಂದ್ಬಿಟ್ಟು ನಾವು ದೇವರಲ್ಲಿ ಅರ್ಕೆ ಕಟ್ಟಿದ್ದೇವೆ. ಮೊದಲನೇ ಸುತ್ತದಂತೂ ಆಗಿಲ್ಲ, ಎರಡನೇ ಸುತ್ತದ ಖಂಡಿತ ಹಾಗೆ ಆಗುತ್ತೆ ಅಂದ್ಬಿಟ್ಟು ನಾವು ಭರವಸೆ ಇಟ್ಟಿದ್ದೇವೆ. ನಾನು M ಕೃಷ್ಣಪ್ಪ ಅವರು ಮತ್ತು ಪ್ರಿಯಾ ಕೃಷ್ಣ ಅವರ ಅಭಿಮಾನಿಯಾಗಿ ನಾನು ಹೇಳೋದು, ಇತಿಹಾಸ ಪುಟದಲ್ಲಿ ಕರ್ಣ ಒಬ್ಬರೇ. ಆದರೆ ನಮ್ಮ ಕಡೆ ಪುಣ್ಯ ಏನು ಅಂತ ಅಂದರೆ, ನಮಗೆ M ಕೃಷ್ಣಪ್ಪ ಅವರು ಒಬ್ಬರು ಕರ್ಣ ಇದ್ದಂಗೆ, ಹಾಗೆ ಪ್ರಿಯಾ ಕೃಷ್ಣ ಅವರು ಇನ್ನೊಬ್ಬರು ಕರ್ಣ ಇದ್ದಂಗೆ. ನಮ್ಮ ಪುಣ್ಯ ಅದೇನೆ. ಆಮೇಲೆ ಯಾರೇ ಕಷ್ಟ ಅಂತ ಅವ್ರ ಮನೆ ಬಾಗಿಲಿಗೆ ಹೋದ್ರೂ, ಅವ್ರ ಹತ್ರ ಹೋದ್ರೂ, ಯಾವ ಕ್ಷೇತ್ರ ನೀನು, ಎಲ್ಲಿಂದ ಬಂದೆ ನೀನು, ನಿನಗೆ ನಂಗೆ ಹೆಲ್ಪ್ ಮಾಡಲ್ಲ ಅಂತ ಯಾವತ್ತೂ ಹೇಳಿಲ್ಲ ಅವರು. ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮ ಇದು ಹತ್ರ ಬಂದಿದ್ದಾರೆ ಕಷ್ಟ ಅಂತ ಹೇಳಿ, ಅವರಿಗೋಸ್ಕರ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗೂ ಸಹಾಯ ಮಾಡ್ತಾರೆ. ಏನು ರಾಜ್ಕುಮಾರ್ ವಾರ್ಡ್ ವೈಷ್ಣವ ಗಣಪತಿ ದೇವಸ್ಥಾನದಲ್ಲಿ ಏನು ಒಂದು ಪೂಜೆ ಹಮ್ಮಿಕೊಂಡಿದ್ದೀವಿ, ಅದು ಒಂದು ನಮ್ಮ ರಾಜ್ಕುಮಾರ್ ವಾರ್ಡ್ನ ಮುಖಂಡರಾದ ಹರೀಶ್ ಕುಮಾರ್ ಅವರು ಮತ್ತು ಪುರುಷೋತ್ತಮ್ ಅವರು, ಹಾಗೆ ಕೆಲ ಮುಖಂಡರು ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಇಡೀ 2 ಕ್ಷೇತ್ರದ ಜನತೆಯ ಆಸೆ ಬಯಕೆ ಏನು ಅಂತ ಅಂದರೆ, ಈಗ ನೂತನ ಒಂದು ಸಂಪುಟ ಇದರಲ್ಲಿ ನಮಗೆ ನಮ್ಮ 2 ಶಾಸಕರಿಗೂ ಸಚಿವ ಪಟ್ಟ ಸಿಗಬೇಕು ಅಂತ ಅನ್ನೋದು ನಮ್ಮ ಆಸೆ.